ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಲಾಗ್ಸ್. ನಾನು ಪುಷ್ಪ. ಇವತ್ತು ಸಂಡೇ ಈವ್ನಿಂಗೇ ವಿಲಾಗ್ ಸ್ಟಾರ್ಟ್ ಮಾಡೀನಿ ಅರೌಂಡ್ 4 o'clock. ಸಂಡೇ ಇರೋದ್ರಿಂದ ಇವತ್ತು ನಮ್ಮ ಮನೆಯವ್ರದ್ದು ಹಾಫ್ ಡೇ ಇರ್ತೈತೆ ಕ್ಲಿನಿಕ್. ನಾವು ಬೆಳಗಾವಿ ಸ್ವರ್ಣಗೃಹದೊಳಗೆ ಒಂದು ಫ್ಲ್ಯಾಟ್ ತೊಗೊಂಡಿದ್ವಿ. ಅಲ್ಲಿ ಇಂಟೀರಿಯರ್ ವರ್ಕ್ ಮಾಡಕ್ಕೆ ಕೊಟ್ಟಿವಿ. ಸೊ ಅದನ್ನು ನೋಡ್ಕೊಂಡು ಬರ್ಬೇಕಂತ ಹೇಳಿ ಹೋಗ್ಬೇಕಂತ ಹೇಳಿ. ಸೊ ಮೆಣಸಿನ್ಕಾಯಿ ಮತ್ತು ಕರಿಬೇವು ಅದು ಎಲ್ಲ ಸ್ಟೋರ್ ಮಾಡೋದಿತ್ತು. ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡೆ. ಆಮೇಲೆ ರಾತ್ರಿ ಊಟ ಹೊರಗೆ ಮಾಡ್ಬೇಕನ್ನೋ ಪ್ಲ್ಯಾನ್ ಸಲುವಾಗಿಯೇ ಈಗ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋ ಸಲುವಾಗಿ ಢೋಕ್ಲಾ ಮಾಡತ್ತೀನಿ. ಢೋಕ್ಲಾಕ 1.5 ಬಟ್ಲ ಕಡಲೆ ಹಿಟ್ಟು ತೊಗೊಂಡೆ. ಉಪ್ಪು ಅರಿಶಿಣ ಹಾಕಿ ನೀರು ಹಾಕಿ ಬ್ಯಾಟರ್ ರೆಡಿ ಮಾಡಿದೆ. ಈ ರೆಡಿ ಆದದ್ದು ಬ್ಯಾಟರ್ ಒಂದು 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಬಿಡಬೇಕು. ಸೊ ಅಷ್ಟರೊಳಗಾಗಿ ಒಂದು ಯಾವುದ್ರೊಳಗೆ ಮಾಡಬೇಕಾಗಿತ್ತಲ್ಲ, ಸೊ ಆ ಪಾತ್ರೆ ತೊಗೊಂಡು ಅದಕ್ಕೆಲ್ಲ ಕಡೆ ಎಣ್ಣೆ ಹಚ್ಕೊಂಡೆ ನೀಟಂಗಿ. ಅಂದ್ರೆ ನೀಟಂಗಿ ಹಚ್ಚಿದ್ರೆ ಎಲ್ಲ ಕಡೆ ಎಣ್ಣೆ ಹತ್ತಿದ್ರನ ಅದು ಬೀಸ್ತತಿ ಬೇಗ, ಯಾಕಂದ್ರೆ ಸ್ಟೀಮ್ ಮಾಡೋದಿರ್ತೈತಲ್ಲ. ಸೊ ಮಾಡಿ ಆಮೇಲೆ ಬ್ಯಾಟರ್ ಅಷ್ಟರೊಳಗಾಗಿ ರೆಡಿ ಆಗಿತ್ತು. ಒಂದು 10 ನಿಮಿಷ ಬಿಟ್ಟೆ. ಆಮೇಲೆ ಒಂದು ಪ್ಯಾಕೆಟ್ ಈನೋ ಹಾಕಿದೆ. ಈನೋ ಹಾಕಿದ್ರೆ ಪ್ಲಫಿನೆಸ್ ಬರ್ತೈತೆ. ಅದು ಈನೋ ಹಾಕಿ ಸ್ವಲ್ಪ ಹೊತ್ತು ತಿರುಗಾಡಬೇಕು, ಎಲ್ಲ ನೀಟಂಗಿ ಕಂಬೈನ್ ಆಗುವಂಗೆ. ಆದರೆ ಜಾಸ್ತಿ ತಿರುಗಾಡಬಾರ್ದು, ಭಾಳ ತಿರುಗಾಡಿದ್ರೆ ಅಂದ್ರೆ ಅದು ಪ್ಲಫಿನೆಸ್ ಎಲ್ಲ ಹೋಗ್ಬಿಡ್ತೈತಿ. ಚೆಂದಾಗಿ ಮಿಕ್ಸ್ ಮಾಡಿದ್ದ ಬ್ಯಾಟ್ರ್ ಎಲ್ಲ ಆಲ್ರೆಡಿ ಎಣ್ಣೆ ಹಚ್ಚಿ ಇಟ್ಟಿದ್ನಲ್ಲ ಪಾತ್ರೆ, ಸೊ ಅದ್ರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ರೆಡಿ ಮಾಡ್ಕೊಂಡೆ. ಅಂದರೆ ನೀಟಾಗಿ ಒಂದು ಫರ್ಮ್ ಆಗಿ ಕೂಡಲಿ ಅಂತ ಹೇಳಿ ಇದನ್ನು ಸ್ಟೀಮ್ ಮಾಡಬೇಕು. ಸೊ ಒಂದು ಕುಕ್ಕರ್ ಇಟ್ಟೆ ಗ್ಯಾಸ್ ಮೇಲೆ. ಆಮೇಲೆ ಒಂದು ಅರ್ಧ ಚರ್ಗಿ ನೀರು ಹಾಕಿದೆ. ಆಮೇಲೆ ಒಂದು ರಿಂಗ್ ಇಟ್ಟೆ, ಯಾಕಂದರೆ ಇದು ಬ್ಯಾಟರ್ ಅದ್ರೊಳಗೆ ಕೂಡಬೇಕಲ್ಲ, ಇದು ಏನು ಪಾತ್ರೆ ಐತಲ್ಲ, ಸೊ ಅದ್ರೊಳಗೆ ಸೆಟ್ ಆಗ್ಬೇಕಂತ ಹೇಳಿ ಒಂದು ಕೆಳಗೊಂದು ರಿಂಗ್ ಇಟ್ಟೆ. ಆಮೇಲೆ ಒಂದು ಜಸ್ಟ್ ಪ್ಲೇಟ್ ಮುಚ್ಚಿದೆ ಫುಲ್ಲಿ ಕವರ್ಡ್ ಆಗುವಂಗೆ. ಇದಕ್ಕೆ ಕುಕ್ಕರ್ ಲಿಡ್ ಹಾಕಬಾರ್ದು. ಆಮೇಲೆ ಒಂದು 20 ಮಿನಿಟ್ಸು ಇದನ್ನು ಸ್ಟೀಮ್ ಮಾಡಕ್ಕೆ ಬಿಡಬೇಕು. ಒಂದು ಫೋರ್ಕ್ ಚುಚ್ಚಿ ನೋಡಬೇಕು, ಅದು ಅಂಟ್ಕೋಬಾರ್ದು. ಆಮೇಲೆ ಇದು ಉಲ್ಟಾ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸಾಸಿವೆ, ಕರಿಬೇವು, ಸಕ್ಕರೆ, ನೀರು ಹಾಕಿ ಒಂದು ಒಗ್ಗರಣೆ ಕೊಡಬೇಕು. ಸೊ ಢೋಕ್ಲಾ ಇಸ್ ರೆಡಿ ಟು ಈಟ್. ಢೋಕ್ಲಾ ತಿಂದು ಸ್ವರ್ಣಗೃಹಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಹೋಗುದೈತಿ ಕಾರ್ ಒಳಗೆ ಹೋಗುದೈತಿ ಈಗ. ನೀ ಯಾರು ಬ್ಯಾಗ್ ಹಾಕ್ಕೊಂಡು ಅಮ್ಮ ಅಂದ. ತೋಚು ಬ್ಯಾಗ್ ತೋಚು. ಹೇ ಬ್ಯಾಗ್ ತೋಚು. ಹೇ ನೈಸ್. ನಮ್ಮ ಮನೆಯಿಂದ ಸ್ವರ್ಣಗೃಹಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ 20 to 25 ಮಿನಿಟ್ಸ್ ಬೇಕು. ಸಂಡೇ ಇರೋದ್ರಿಂದ ಎಲ್ಲರೂ ಸೇರಿ ಹೋಗಿದ್ವಿ. ಆಮೇಲೆ ಅಲ್ಲಿ ಏನೇನು ವರ್ಕ್ ಮಾಡಕ್ಕೆ ಕೊಟ್ಟಿದ್ವಿ ಆಲ್ರೆಡಿ ಹೇಳಿ ಬಂದಿದ್ವಿ. ಸೊ ಅವ್ರ ವರ್ಕ್ ಏನೇನು ಸ್ಟಾರ್ಟ್ ಮಾಡ್ಯಾರ ಅದು ನೋಡ್ಬೇಕಂತ ಹೇಳಿ. ನಾವು ವರ್ಕ್ ಕೊಟ್ಟು ಆಲ್ರೆಡಿ 1 ವೀಕ್ ಆಗಿತ್ತು, ಆದರೆ ಅವ್ರಿಗೆ ಮಟೀರಿಯಲ್ಸ್ ಇನ್ನೂ ಬಂದಿರಲಿಲ್ಲ ಅಂತ ಇವತ್ತೆಲ್ಲ ಪ್ಲೈವುಡ್ಗೆ ಸನ್ಮಾಯ್ಕ್ ಅದು ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊಂಡ್ರೆ. ಸೊ ಅವರು ಪ್ಲೈವುಡ್ಗೆ ಹೆಂಗೆ ಫೆವಿಕಾಲ್ ಹಚ್ಚಿದ್ರಲ್ಲ ಅದನ್ನೆಲ್ಲ ನಿಂತು ನೋಡಿದ್ರೆ ಕೃಷಿ ಫಸ್ಟ್ ನೋಡಿ ಆಮೇಲೆ ತಾನು ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು ಮಾಡ್ತೀನಿ ಅಂಥೇಳಿ. ಸೊ ಅದನ್ನೇನೇನೋ ಮಾಡತ್ತಾಳ, ಟ್ರೈ ಮಾಡಿದ್ದಾಳೆ. ಸೊ ಮಜಾ ಬಂತಕ್ಕಿಗೆ, ಎಂಜಾಯ್ ಮಾಡಿದಳು. ಆಮೇಲೆ ಹೊರಗಡೆನೂ ಬಂದ್ವಿ. ಹೊರಗಡೆನೂ ಆಡೋಕ್ಕೆ ಭಾಳ ಜಾಗ ಐತೆ ಅಲ್ಲಿ. ಸೊ ಭಾಳ ದೊಡ್ಡದು ಅಪಾರ್ಟ್ಮೆಂಟ್ ಐತಲ್ಲ, ಸೊ ಹಿಂಗಾಗಿ ಸೈಡ್ಗೆಲ್ಲನೂ ಜಾಗ ಐತಿ. ಕೃಷ್ವಿ ಅವ್ರ ಅಪ್ಪಾಜಿ ಕರ್ಕೊಂಡು ಫುಲ್ ಆಟನ ಆಡಿದಳಲ್ಲಿ. ಒಂದು 2 ತಾಸು ಅಲ್ಲೇ ಆಟ ಆಡಿದ್ವಿ. ಕ್ಲಬ್ ಹೌಸ್ ಅದು ಐತಿ, ಅಲ್ಲಿ ಎಲ್ಲ ನೋಡಿ ಬಂದ್ವಿ. ಅಲ್ಲಿದೆಲ್ಲ ಮುಗಿಸ್ಕೊಂಡು ಆಟ ಆಡಿಸ್ಕೊಂಡು ಆಮೇಲೆ ಮೊದಲನೇ ಪ್ಲ್ಯಾನ್ ಮಾಡಿದ್ವಿ ಹೊರಗನೆ ಊಟ ಮಾಡ್ಬೇಕಂತ ಹೇಳಿ. ಸೊ ಎಷ್ಟಾಗ್ತದೆ ಅಷ್ಟು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಬ್ಯಾಟ್ರಿ ಫುಲ್ ಡೌನ್ ಆಗಿತ್ತು, ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೊರಗನೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ದಿಸ್ ವಾಸ್ ಅವರ್ ಸಂಡೇ. See you in the next vlog. Bye bye.